ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಏಪ್ರಿಲ್ 14 ಸೋಮವಾರ. ನನ್ನ ರೊಟ್ಟಿನ ಮಧ್ಯಾಹ್ನದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕಲ್ಲಂಗಡಿ ಹಣ್ಣು ತಂದಿದ್ರಲ್ವಾ, ಸೊ ಎಷ್ಟು ದೊಡ್ಡದು ನೋಡಬಹುದು ನೀವು. ಇದನ್ನು ಕಟ್ ಮಾಡ್ತಾ ಇದ್ದಾರೆ ತಿನ್ನೋಣ ಅಂತ ಅಂದ್ಬಿಟ್ಟು. ನೀವೇನೇ ಹೇಳಿ, ನೀರನ್ನ ಜಾಸ್ತಿ ಕುಡಿಲೇಬೇಕು ಈ ಬೇಸಿಗೆಯಲ್ಲೂ. ಅದರಲ್ಲೂ ನೀವು ಜಾಸ್ತಿ ನೀರು ಕುಡಿಯೋಕ್ಕಾಗಲಿಲ್ಲ ಅಂತ ಅಂದ್ರೂ ಲಿಕ್ವಿಡ್ ಐಟಮ್ಸು, ಇವಾಗ ಜ್ಯೂಸ್ಗಳಾಗಿರ್ಬೋದು, ಹಣ್ಗಳಾಗಿರಬಹುದು, ಕಲ್ಲಂಗಡಿ ಹಣ್ಣಲ್ಲೂ ನೀರಿನಂಶ ಜಾಸ್ತಿ ಇರುತ್ತಲ್ವ. ಸೊ ಆ ರೀತಿ ಜಾಸ್ತಿ ನೀವು ತಿನ್ನಿ ಅಂತ ಹೇಳ್ತೀನಿ. ನಮ್ಮ ದೇಹಕ್ಕೆ ತುಂಬ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ನೀವು ನೋಡಿ. ಯಾಕಂದರೆ ದೇಹದಲ್ಲಿ ನೀರಿನಂಶ ಕಡಿಮೆ ಆದರೆ ಕೆಲವೊಂದು ಹೊಟ್ಟೆ ನೋವು, ಈ ಹೀಟ್ ಆಗಬಹುದು ಅಂತ. ಅದ್ರ ಜೊತೆಗೆ ನಾನಿಲ್ಲಿ ಸಬ್ಬಕ್ಕಿದು ಒಂದು ಗಂಜಿ ಥರ ಮಾಡಿದ್ದೀನಿ, ಅದನ್ನು ಸಹ ಕುಡಿದೆ. ಬೇಸಿಗೆಯಲ್ಲಿ ತಂಪು ಮಾಡ್ಕೊಳ್ಳೋದ್ರೆ ತುಂಬ ಒಳ್ಳೆಯದಲ್ವ. ಸೊ ಅದೇ ರೀತಿ ರಾತ್ರಿ ಅಡುಗೆಗೆ ಒಂದು ಸ್ವಲ್ಪ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಬೇಯಿಸ್ತಾ ಇದ್ದೀನಿ. ಇದು ಒಂಥರ ಡಿಫ್ರೆಂಟು, ಪನ್ನೀರು, ಕ್ಯಾಪ್ಸಿಕಮ್ಮು, ಫ್ಲೇವರ್ಸ್, ಕಾಬೂಲ್ ಎಲ್ಲ ಹಾಕಿ ಸೋಯಾ ಹಾಕಿ ಮಾಡೋ ಅಂಥದ್ದು. ಈ ರೆಸಿಪಿನ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಏರ್ ಆಯಿಲ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಮಾಡಿದಾಗ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಹಾಕ್ತೀನಿ. ನನ್ನ ಏರ್ ಗ್ರೋತ್ ಹೇಗಾಗತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಇವಾಗ ಗೊತ್ತಾಗತ್ತೆ. ಸೊ ಅದೇ ರೀತಿ ಮುಖಕ್ಕೆ ಸ್ವಲ್ಪ ಬಾದಾಮ್ ತೆಗೆದು ಮುಖಕ್ಕೆಲ್ಲ ಹಚ್ಚಿ ಸ್ವಲ್ಪ ರೆಸ್ಟ್ ಮಾಡಿ ರಾತ್ರಿ ಅಡುಗೆಗೋಸ್ಕರ ನಾನಿಲ್ಲಿ ಸಡನ್ನಾಗಿ ನನಗೆ ಕಡಲೆಕಾಯಿ ಶೇಂಗಾದು ಚಟ್ನಿ ಪುಡಿ ಚಪಾತಿ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತು. ಸಿಂಪಲ್ಲಾಗಿ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಹಾಗೆ ಒಣಮೆಣ್ಸಿನ್ಕಾಯಿ, ಕಡಲೆಕಾಯಿ ಎಲ್ಲ ಹುರಿದು ಉಪ್ಪಾಕಿ ಪುಡಿ ಮಾಡೋದು ಅಷ್ಟೇ. ನಾನು ಬಿಸಿಲೇ ಪುಡಿ ಮಾಡಿದೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಅಂಟಂಗಾಯಿತು. ಆರಿದ ಮೇಲೆ ಪುಡಿ ಮಾಡಿದ್ರೆ ಉದುದ್ರವಾಗಿ ಆಗತ್ತೆ. ಸೊ ಚಪಾತಿ ಹಚ್ಕೊಂಡು ತಿಂದೆ. ನೀವು ಏನೇ ಹೇಳಿ, ತರಕಾರಿ, ಸೊಪ್ಪು, ಸಾಂಬಾರು ಏನೇ ಇದ್ದರೂ ನಾವು ಇಷ್ಟಪಟ್ಟಿದ್ದು ಒಂದು ತಿನ್ನಬೇಕು ಅಂದಾಗ ತಿನ್ಬಿಡ್ಬೇಕು. ಅದರಲ್ಲೂ ನನಗಿದು ಎಣ್ಣೆ, ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಅಥವಾ ಆರೋಗ್ಯದ ಅನ್ನಕ್ಕೆ ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು.